ಅಟ್ಲೀಸ್ಟ್ ಅದ್ ಏನು ಅಂತನಾದ್ರೂ ಹೇಳ್ಬೇಕು ತಾನೆ. ಆಯ್ತು ಬಿಡು, ಬಿಟ್ಬಿಡು. ಸಿದ್ದು ಬಂದು ಹೇಳಿದಾರ್ ತಾನೆ ಸ್ವಲ್ಪ ದಿನ ಬಿಟ್ಬಿಡಿ ಅಂತ. ಅತ್ಗೆ ಕಾಯ್ತಾನೆ ಇದ್ದೀವಲ್ಲ, ಇನ್ನು ಎಷ್ಟು ದಿನ ಅಂತ ಕಾಯೋದು? ಏನು ಅಂತ ಹೇಳ್ಬಿಟ್ರೆ ಅಟ್ಲೀಸ್ಟ್ ನಾನು ಮೆಂಟಲಿ ಪ್ರಿಪೇರ್ ಆದ್ರೂ ಆಗ್ತೀನಿ. ಸುಶಾಂತ, ಸ್ವಲ್ಪ ದಿನ ಪೇಷನ್ಸ್ ಇಂದ ಕಾಯೋಣ ಅಪ್ಪ. ಅಮ್ಮ, ನಾನು ಹೇಳ್ತಿರೋದು ಅತ್ಗೆ ಅರ್ಥ ಆಗ್ತಿಲ್ಲ, ನೀನಾದ್ರೂ ಸ್ವಲ್ಪ ಹೇಳು. ಅಲ್ಲ ಕಣೋ, ನಿಮ್ ಅತ್ತಿಗೆ ಅಷ್ಟು ಹೇಳ್ತಿದ್ದಾಳೆ, ಇನ್ನೇನೋ ಹೇಳೋದ್ ನಾನು? ಮತ್ತೆ ಅದನ್ನೇ ನಾನು ಹೇಳ್ಬೇಕಾ? ಸರಿ ಬಿಡಿ, ಆಯ್ತು. ನಾನು ಅವ್ರ ಮನೆಗೂ ಹೋಗಲ್ಲ, ಫೋನ್ ಮಾಡು ಕೇಳಲ್ಲ. ಎಷ್ಟು ದಿನ? ಸ್ವಲ್ಪ ದಿನ ಅಂತ ಹೇಳ್ತಿರಲ್ವಾ? ಸರಿ ಬಿಡಿ. ಆ ಸ್ವಲ್ಪ ದಿನ ಆದ್ಮೇಲೆ ಅರ್ಚನಾ ಬರ್ಲಿಲ್ಲ ಅಂದ್ರೆ ಇನ್ಮೇಲೆ ಹೊಸಲು ದಾಟಿ ಮನೆ ಒಳಗೆ ಬರೋದು ಬೇಡ ಕಣಮ್ಮ. ಇದು ನನ್ನ ಡಿಸಿಷನ್ ಅಷ್ಟೇ. ಏನಪ್ಪ ನೀನು? ಸಿದ್ದು ಹೇಳಿದ್ರು ತಾನೆ, ವೀರಣ್ಣವ್ರು ಹೇಳಿದ್ದಾರೆ ಸ್ವಲ್ಪ ದಿನ ಬಿಡಿ ಎಲ್ಲ ಸರಿ ಹೋಗುತ್ತೆ ಅಂತ. ಕಾಯೋಣ, ಸ್ವಲ್ಪ ದಿನ ಕಾಯೋಣ. ಅಲ್ಲಿವರೆಗೂ ಎಲ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಏನೋಮ್ಮ, ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಒಂದು ಜೀವನೇ ಬಲಿ ಕೊಟ್ಬಿಟ್ವಲ್ಲ ಸಾಧನ. ಇನ್ನೇನಾದ್ರೂ ಆಯ್ತು ಅಂದ್ರೆ ಈ ಮನೆನೂ ತಡಿಯಲ್ಲ, ಮನ್ಸೂ ತಡಿಯಲ್ಲ. ಅಚ್ಚು, ನೀನ್ ಮಲ್ಕೋ, ನಾನು ಇವತ್ ನಿನ್ ಜೊತೆ ಇಲ್ಲೇ ಮಲ್ಕೋತೀನಿ. ಬೇಡ ಅದ್ಕೆ, ನಾನ್ ಮಲ್ಕೋತೀನಿ, ನೀವ್ ಹೋಗ್ ಬನ್ನಿ. ಅಲ್ಲಮ್ಮ ಅಚ್ಚು, ಇಂಥ ಟೈಮಲ್ಲಿ ನಿನಗೆ ನಿದ್ದೆ ಹೇಗ್ ಬರುತ್ತೆ ಹೇಳು? ನೀನ್ ಏನೇನೋ ಯೋಚನೆ ಮಾಡ್ತಿರ್ತೀಯ, ಒದ್ದಾಡ್ತಿರ್ತೀಯ, ಅದಕ್ಕೆ. ಇಲ್ಲ ಅದ್ಕೆ, ನಾನೇನು ಯೋಚನೆ ಮಾಡಲ್ಲ. ಸರಿ, ಹಾಗಾದ್ರೆ ಪಕ್ಕ ಅಲ್ವಾ? ನಿದ್ದೆ ಮಾಡ್ತೀಯ ಅಲ್ವಾ? ಹಾ. ಏನಾದ್ರೂ ಬೇಕಾದ್ರೆ ಹೇಳು. ಸರಿ. ನನ್ನ ಕಣ್ಣಲ್ಲಿ ಒಂದು ಸಣ್ಣ ಧೂಳ್ ಬಿದ್ರು ಅಣ್ಣ ಬಂದು ಅಚ್ಚಮ್ಮ ಏನಾಯ್ತಮ್ಮ, ಹೇಗಾಯ್ತಮ್ಮ, ಹಾಸ್ಪಿಟಲ್ಗೆ ಹೋಗೋಣ ಅಂತ ಪಕ್ಕದಲ್ಲಿ ಕೂತು ನನಗಿಂತ ಮುಂಚೆ ಅವನೇ ಹತ್ತು ಬಿಡ್ತಿದ್ದ, ನನ್ನ ಸಮಾಧಾನ ಮಾಡ್ತಿದ್ದ. ಆದ್ರೆ ಇವತ್ತು ಇಷ್ಟು ಒದ್ದಾಡ್ತಾ ಇದ್ದೀನಿ, ಏನು ರಿಯಾಕ್ಷನ್ ಕೊಡ್ದೆ. ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನನಗಿಂತ ಜಾಸ್ತಿ ಸಂಕಟ ಪಡ್ತಿದ್ದಿದ್ದು ಅಣ್ಣ. ಇವತ್ತು ಇಷ್ಟು ಕೊರಗ್ತಿದ್ರು ಏನಾಗಿದೆ ಏನು ಅಂತ ನನ್ನ ಕಡೆ ನೋಡೇ ಇಲ್ಲ ಅಂತಂದ್ರೆ ಏನೋ ಅಣ್ಣ ನೋವು ಅನುಭವಿಸ್ತಿದ್ದಾನೆ, ಏನೋ ಸಂಕಟ ಆಗ್ತಿದೆ ಅಣ್ಣಂಗೆ. ನಾನು ಯಾರು ಅನ್ನೋ ಸತ್ಯ ನನಗೆ ಗೊತ್ತು, ಆದ್ರೆ ನಾನು ಯಾರು ಅನ್ನೋ ಸತ್ಯ ಅಣ್ಣಂಗೆ ಗೊತ್ತಿಲ್ಲ. ನಾನೇನೋ ನೋವು ಅನುಭವಿಸ್ತಿದ್ದೀನಿ, ಅದಕ್ಕೊಂದು ನ್ಯಾಯ ಇದೆ. ಆದ್ರೆ ಅಣ್ಣ ಯಾಕೆ ನೋವು ಅನುಭವಿಸ್ಬೇಕು? ಇಲ್ಲ, ರತ್ನಮ್ಮನ ಕರ್ಕೊಂಡು ನಾನು ಯಾಕೆ ಹೋದೆ ಅನ್ನೋ ವಿಷಯನ ನಾನು ಅಣ್ಣಂಗೆ ಹೇಳ್ಬಿಡ್ತೀನಿ. ಅವನ್ ಏನ್ ಬೇಕಾದ್ರೂ ಅನ್ಕೊಳ್ಳಿ. ಅಣ್ಣ, ನೀನಿನ್ನೂ ನಿದ್ದೆ ಮಾಡಿಲ್ವಾ? ನಿದ್ದೆ ಬರ್ಲಿಲ್ವಾ ನಿಂಗೆ? ನನಗೆ ನಿದ್ದೆ ಬರ್ಲಿಲ್ವಾ ಕಂದ? ಇಲ್ಲ ಅಣ್ಣ, ನನಗ್ ನಿದ್ದೆ ಬರ್ತಿಲ್ಲ. ನಾನು ನಿನ್ನ ಹತ್ರ ಸುಳ್ಳು ಹೇಳ್ಬಿಟ್ನಲ್ಲ. ಅಲ್ವಾ ಕಂದ? ಯಾವತ್ತೂ ಸುಳ್ಳು ಹೇಳ್ದೇ ಇರೋ ತಂಗಿ ನನ್ನ ಹತ್ರ ಸುಳ್ಳು ಹೇಳಿದಾಗ ನನಗೆ ನಿದ್ದೆ ಹೇಗೆ ಬರುತ್ತೆ? ಅಣ್ಣ,
ನಾನು ಏನ್ ಸುಳ್ಳು ಹೇಳ್ದೆ, ಯಾಕೆ ಸುಳ್ಳು ಹೇಳ್ದೆ ಅಂತ ಗೊತ್ತು ಕಂದ, ಗೊತ್ತು. ನೀನು ರತ್ನಮ್ಮ ಅವ್ರನ್ನ ಕರ್ಕೊಂಡು ಯಾವುದೋ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಅಂತ ಹೇಳಿದೆಯಲ್ಲ, ಅದು ಸುಳ್ಳು. ನೀನು ಹೇಳಿದ ಸುಳ್ಳು ಅಂತ ನನಗೆ ಗೊತ್ತು. ಆದರೆ ಅದನ್ನು ನಾನು ಯಾರ ಮುಂದೆನೂ ಹೇಳಿಲ್ಲ ಕಂದ, ಹೇಳಿಲ್ಲ. ನಿನಗೆ ನೆನ್ಪಿದ್ಯಾ ಅಣ್ಣ? ಅವತ್ತೊಂದ್ಸಲ ನೀನೇ ಹೇಳಿದ್ದೆ ಯಾವುದೇ ಕಾರಣಕ್ಕೂ ನನಗೆ ಸುಳ್ಳು ಹೇಳ್ಬೇಡ ಅಂತ. ಆದ್ರೆ ನಾನು ಏನ್ ಮಾಡ್ಲಿ ಅಣ್ಣ, ಪರಿಸ್ಥಿತಿ ನನ್ನ ಬಾಯಿಂದ ನಿನಗೆ ನಿಜ ಹೇಳಕ್ ಬಿಡ್ಲಿಲ್ಲ ಅಣ್ಣ. ಕರ್ಕೊಂಡು ಹೊರಟೋಯ್ತು ಪರಿಸ್ಥಿತಿ. ಸರಿ ಕಂದ,